ಸ್ನೇಹಿತರೆ ನಮಸ್ಕಾರ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕುಮಾರಸ್ವಾಮಿ ಅಥವಾ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆದ ಕುಮಾರಸ್ವಾಮಿ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಆದರೆ ಈ ವಿಡಿಯೋ ಕಡೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಕುಮಾರಸ್ವಾಮಿ ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಗಿದ್ದಾರೆ ಅಂತ. 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು ಈಗ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥವ್ರು ಈ ಮಟ್ಟದ ನಾಟಕ ಆಡಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ಈ ವಿಡಿಯೋನ ಕಡೆ ತನಕ ನೋಡಿದಾಗ. ಕಡೆಯಲ್ಲಿ ಈ ವಿಷಯಕ್ಕೆ ಬರೋಣ. ಆದರೆ ಈ ವಿಷಯದ ಹಿನ್ನೆಲೆಯಾಗಿ 3 ಪಾಯಿಂಟ್ಗಳನ್ನ ನೋಡ್ಕೊಂಬರೋಣ. ಕುಮಾರಸ್ವಾಮಿ ಮಾತಾಡಿರ್ತಕ್ಕಂಥ 3 ಪಾಯಿಂಟ್ಗಳು ಒಂದಕ್ಕೊಂದಕ್ಕೆ ಹೇಗೆ ಲಿಂಕ್ ಇದೆ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಕುಮಾರಸ್ವಾಮಿಯವರು ಒಂದು ವಿಡಿಯೋ ತೋರಿಸ್ತಾ ಮಾತಾಡಿದರು. ಏನಂತ, ರಾಮನಗರದಲ್ಲಿ ಒಂದು ಸಮುದಾಯದ ಭವನದಲ್ಲೋ ಎಲ್ಲೋ 16 ಮಂದಿ ಮುಸ್ಲಿಂ ಸಮುದಾಯದವರು ಕೂತ್ಕೊಂಡು SIR ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇದು ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟಲ್ಲಿ ಸೇರ್ಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಮಾತಾಡಿದ್ರು. ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8 ರಿಂದ 10 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಅದು ವಾಸ್ತವ ಅಲ್ಲ ಅನ್ನೋದನ್ನು ರಾಮನಗರದ ಲೋಕಲ್ ಲೀಡರ್ಸು ಪ್ರೆಸ್ ಮೀಟ್ ಕರೆದು ವಿಡಿಯೋಗಳಲ್ಲಿ ಮಾತಾಡಿ ಕುಮಾರಸ್ವಾಮಿಗೆ ಹೇಳಿದ್ರು, ನೀವು ಹೇಳ್ತಾ ಇರೋದು ಸುಳ್ಳು, ಇವ್ರು ಯಾರೂ ಬಾಂಗ್ಲಾದೇಶಿ ಅಕ್ರಮ ವಲಸಿಗರಲ್ಲ, ಯಾವ ಕಾರಣಕ್ಕೆ ಆ ರೀತಿ ಒಂದು ಕಡೆ ಸೇರಿಸಿ SIR ಪ್ರೊಸೆಸ್ನ ನಡೆಸ್ತಾ ಇದ್ವಿ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ತಮ್ಮ ರಾಜಕೀಯವನ್ನು ಕಳೆದ 30 ವರ್ಷಗಳಿಂದ ರಾಮನಗರದಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ರಾಮನಗರದ ಇಂಚಿಂಚು ಅವ್ರಿಗೆ ಗೊತ್ತು. ಹಾಗಾಗಿ ಅವರು ಕೂಡ ಅದಕ್ಕೆ ಮತ್ತೆ ತಿರುಗಿ ಹೇಳುವ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ತಾವು ಹೇಳಿದ ಸುಳ್ಳು ಅಂತ ಕುಮಾರಸ್ವಾಮಿಯವ್ರಿಗೆ ಗೊತ್ತು. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಬಗ್ಗೆ ಅಥವಾ ವಿದೇಶಿ ವಲಸಿಗರ ಬಗ್ಗೆ ಕುಮಾರಸ್ವಾಮಿಯವರ ಆತಂಕ ನಿಜವೇ ಆಗಿದ್ದರೆ ಅವರೇ ಅಧಿಕಾರದಲ್ಲಿದ್ದಾರೆ, ಅವರು BJP ಜೊತೆ ಸೇರಿ ಅಧಿಕಾರದಲ್ಲಿದ್ದಾರೆ, BJPನೇ ಅಪಾಯಿಂಟ್ ಮಾಡಿದಂಥ ಎಲೆಕ್ಷನ್ ಕಮಿಷನರ್ ಕೆಲಸ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರಿಗೆ ಇದರ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ದರೆ ಬಿಹಾರದಲ್ಲಿ SIR ಆಗಿ 1 ವರ್ಷ ಆಯಿತು, ಒಟ್ಟು 47 ಲಕ್ಷ ಜನ ಡಿಲೀಟ್ ಮಾಡಿದ್ದೀರಾ, ಇದರಲ್ಲಿ ಅಕ್ರಮ ವಿದೇಶಿಯರು ಎಷ್ಟು ಜನ ಅನ್ನೋ ಪ್ರಶ್ನೆನ ಕೇಳಬೇಕಾಗಿತ್ತಲ್ವ ಕುಮಾರಸ್ವಾಮಿ ಅವರು? ಹೋಗಲಿ, ಸುಪ್ರೀಂ ಕೋರ್ಟು ಅಕ್ರಮ ವಿದೇಶಿಗರು ಇದರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು 1 ತಿಂಗಳೊಳಗಡೆ ಹೇಳಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು. ಅದು 1 ತಿಂಗಳು ಕಳೆದು 1.5 ತಿಂಗಳಾಗೋಯಿತು, ಇನ್ನೂ ಕೂಡ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಮಾತಾಡಿಲ್ಲ. ಕುಮಾರಸ್ವಾಮಿಯವರ ಕಾಳಜಿ ನಿಜನೇ ಆಗಿದ್ದಿದ್ರೆ ಈ ಪ್ರಶ್ನೆನ ಕುಮಾರಸ್ವಾಮಿ ಎಲೆಕ್ಷನ್ ಕಮಿಷನ್ಗೆ ಕೇಳಬೇಕಾಗಿತ್ತಲ್ವ? ಕುಮಾರಸ್ವಾಮಿದು ಕಾಳಜಿ ನಿಜವಾದ್ದಲ್ಲ. ಕುಮಾರಸ್ವಾಮಿ ಇಲ್ಲಿ ಬಂದು BJP ಮತ್ತು RSS ಕಾರ್ಡನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. BJP ಮತ್ತು RSS ಕಾರ್ಡನ್ನು ಅಂತಂದಾಗೇನು ನಮಗೆಲ್ಲ ಗೊತ್ತಿದೆ. BJP ಮತ್ತು RSS ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾ ಈ ದೇಶವನ್ನು ಡಿವೈಡ್ ಮಾಡ್ತಾ ಅದರ ಮೂಲಕ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಹೊರಟಿದೆ. ಆ ಕಾರ್ಡನ್ನು ಇವತ್ತು ಕುಮಾರಸ್ವಾಮಿ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಏನು ಈ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರಲ್ಲ, ಇದು ಅತ್ಯಂತ ಅಕ್ಷಮ್ಯ. ಯಾಕೆ ಗೊತ್ತಾ? ಈ BJP ಮತ್ತು RSS ಮುಖ್ಯವಾಗಿ ಮುಸ್ಲಿಂ ಭೂತ ಅಂತ ತೋರಿಸ್ಬಿಟ್ಟು ಈ ದೇಶದಲ್ಲಿ ಮನುವಾದವನ್ನು ಹೇರಲಿಕ್ಕೆ ಹೊರಟಿರೋದು ನಮಗೆಲ್ಲ ಗೊತ್ತಿದೆ. ಮನುವಾದವನ್ನು ಹೇರೋದು ಅಂದ್ರೇನು? ಮನುವಾದ ಜಾರಿಯಾದಂಥ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಇರ್ತದೆ ಮತ್ತು ಮನುವಾದ ಜಾರಿಯಾದಂಥ ಸಮಾಜದಲ್ಲಿ ಪೇಶ್ವೆ ಬ್ರಾಹ್ಮಣರು ಯಾರಿರ್ತಾರಲ್ಲ ಅವ್ರ ಮೇಲಿರ್ತಾರೆ, ಉಳಿದೆಲ್ಲರೂ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ದಲಿತರು, ಉಳಿದೆಲ್ಲರೂ ಕೂಡ ಅವ್ರ ಕೆಳಗಡೆ ಇರ್ತಾರೆ. ಇಂಥ ಸಮಾಜವನ್ನು ಕಟ್ಟಲಿಕ್ಕೆ RSS BJP ಹೊರಟಿದೆ ಎಂದು ನಮಗೆಲ್ಲ ಗೊತ್ತು. ಅದಕ್ಕೋಸ್ಕರನೇ ಅವರು ಸಂವಿಧಾನದ ವಿರೋಧಿಗಳಾಗಿರ್ತಕ್ಕಂಥದ್ದು. ನಮಗೇನು ಗೊತ್ತಲ್ಲ, ಅದಕ್ಕಿಂತ ಅತ್ಯಂತ ಸ್ಪಷ್ಟವಾಗಿ ಕುಮಾರಸ್ವಾಮಿಯವರಿಗೆ ಇವರ ಹುನ್ನಾರ ಗೊತ್ತು. ಕುಮಾರಸ್ವಾಮಿಯವರೇ ಈ ಮೊದಲು BJP ಜೊತೆ ಹೋಗೋಕ್ಕೂ ಮೊದಲು BJP ಮತ್ತು RSS ಹುನ್ನಾರವನ್ನು ಅನೇಕ ಬಾರಿ ಎಕ್ಸ್ಪೋಸ್ ಮಾಡಿದ್ದಾರೆ. ನೀವು ಅವರ ಹಳೆಯ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅವ್ರು ಪೇಶ್ವೆ ಬ್ರಾಹ್ಮಣ ಅಂತ ಮಾತಾಡಿದ್ದಿರ್ಬೋದು, ಉರಿಗೌಡ ನಂಜೇಗೌಡ ವಿಷಯದಲ್ಲಿ ಅವ್ರು ಏನು ಮಾಡೋಕ್ಕೆ ಹೋಗಿದ್ರು, BJP ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ದಿರ್ಬೋದು. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಕುಮಾರಸ್ವಾಮಿಯವರು ಮಾತಾಡಿರೋ ವಿಡಿಯೋಗಳು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಕುಮಾರಸ್ವಾಮಿಯವರಿಗೆ BJP RSSನ ಹುನ್ನಾರ ಏನು ಅನ್ನೋದು ಅತ್ಯಂತ ಸ್ಪಷ್ಟವಾಗುತ್ತೆ. ಇಷ್ಟು ಸ್ಪಷ್ಟವಾಗಿ ಗೊತ್ತಿದ್ದಾಗಲೂ ಕೂಡ ಈಗ ಕುಮಾರಸ್ವಾಮಿ ತಾನು BJP ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಅಧಿಕಾರಕ್ಕೋಸ್ಕರ BJP ಕಾರ್ಡನ್ನೇ ಇಲ್ಲಿ ಬಂದು ಪ್ಲೇ ಮಾಡ್ತಾ ಇದ್ದಾರಲ್ಲ, ಅತ್ಯಂತ ಸ್ಪಷ್ಟವಾಗಿ ಆ RSS ಮತ್ತು BJPಯ ಮನುವಾದ ಹೇರಿಕೆ ಏನಿದೆಯಲ್ಲ, ಅದು ಈ ದೇಶಕ್ಕೆಷ್ಟು ಡೇಂಜರು ಅನ್ನೋದು ಕುಮಾರಸ್ವಾಮಿ ಗೊತ್ತಿದೆ. ಹಾಗೆ ಗೊತ್ತಿದ್ದೂ ಕೂಡ ಅದೇ ಕಾರ್ಡನ್ನ ಕುಮಾರಸ್ವಾಮಿಯವರು ಇಲ್ಲಿ ಬಂದು ಪ್ಲೇ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇದು ಅತ್ಯಂತ ಅಕ್ಷಮ್ಯ ಅಂತ ಹೇಳ್ತಾರೆ. ಆದರೆ ಈ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ. ಇರಲಿ, ಮುಂದೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಕುಮಾರಸ್ವಾಮಿಯವರು. BLOಗಳು ಎಲ್ಲರನ್ನೂ ಈ ರೀತಿ ಒಂದೇ ಕಡೆ ಸೇರಿಸಿ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯವರಿಗೆ ವಾಸ್ತವ ಏನಿದೆ ಅಂತ ಗೊತ್ತಿಲ್ವಾ? ಎಲೆಕ್ಷನ್ ಕಮಿಷನ್ನು
BLOಗಳಿಗೆ ಸರಿಯಾಗಿ ಟ್ರೈನಿಂಗೇ ಕೊಟ್ಟಿಲ್ಲ. ಜೂನ್ 30ನೇ ತಾರೀಕು ಎನ್ಯುಮರೇಷನ್ ಪ್ರೊಸೆಸ್ ಶುರುವಾಗಿದೆ. ಅವತ್ತಿನ ದಿನ ವಿತೌಟ್ ಎನಿ ಟ್ರೈನಿಂಗು ಅವತ್ತಿನ ದಿನ ಅವ್ರಿಗೆ ಆ್ಯಪ್ಗಳನ್ನ ಕೊಟ್ಟಿದ್ದಾರೆ. ಅವ್ರ ಆ್ಯಪ್ ಏನು ಬಳಸ್ತಾರಲ್ಲ ಅವತ್ತಿನ ದಿನ ಕೊಟ್ಟಿದ್ದಾರೆ ವಿತೌಟ್ ಎನಿ ಟ್ರೈನಿಂಗು. ವಿಡಿಯೋ ನೋಡಿಕೊಂಡು ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ವಾಸ್ತವ ಹೀಗಿದೆ. ಅಷ್ಟೇ ಅಲ್ಲ, ಎನ್ಯುಮರೇಷನ್ ಫಾರ್ಮ್ ತುಂಬುವಂಥದ್ದು ಅತ್ಯಂತ ಬೇಸಿಕ್ ಕೆಲಸ, ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ. ಯಾವುದೇ ಮತದಾರರು ತಮ್ಮ ಮತ ಉಳಿಸ್ಕೋಬೇಕು ಅಂತಂದರೆ ಆ ಎನ್ಯುಮರೇಷನ್ ಫಾರ್ಮ್ ತುಂಬೋದ್ರ ಬಗ್ಗೆನೇ ಎಲೆಕ್ಷನ್ ಕಮಿಷನ್ ಇಲ್ಲಿ ತನಕ ಕ್ಲಾರಿಟಿ ಕೊಟ್ಟಿಲ್ಲ. ತುಂಬ ಕನ್ಫ್ಯೂಷನ್ಸ್ ಇದೆ ಅದರಲ್ಲಿ. ವಾಸ್ತವ ಹೀಗಿರುವಾಗ BLOಗಳು ಎಲ್ಲೋ ಒಂದು ಕಡೆ ಒಂದು 20 ಜನ ಆ ಲೊಕ್ಯಾಲಿಟಿಯ ಆ ಬೂತ್ನ ಒಂದು 20 ಜನ 30 ಜನ 50 ಜನ ಈ ರೀತಿ ಕರೆದು ಎನ್ಯುಮರೇಷನ್ ಫಾರ್ಮ್ ತುಂಬೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅದು ಆ್ಯಕ್ಚುಲಿ ಒಳ್ಳೇದು ಮಾಡುತ್ತಲ್ಲ ಕುಮಾರಸ್ವಾಮಿ ಅವರೇ. ಯಾಕೆ ಅಂತಂದರೆ ಆ ರೀತಿ 50-60 ಜನ ಕರೆದು ಒಂದು ಕಡೆ ಮಾಡಿದಾಗ ಏನಾಗ್ತದೆ ಅಂತಂದರೆ ಯಾರಿಗೋ ಒಂದು ಕನ್ಫ್ಯೂಷನ್ ಇರ್ತದೆ, ಇನ್ಯಾರಿಗೋ ಒಬ್ರಿಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರ್ತದೆ. ಪರಿಸ್ಥಿತಿ ಹಾಗಿದೆ. ಅವರವರೇ ನಾವೇ ಕ್ಲಾರಿಟಿ ಪಡ್ಕೊಂಡು ಏನಾದರೂ ಮಾಡಬೇಕೇ ಹೊರತು ಎಲೆಕ್ಷನ್ ಕಮಿಷನ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಉದಾಹರಣೆಗೆ ಒಂದು ಹಳ್ಳಿನಲ್ಲಿ ಆ ಥರ ಸೇರಿದಾಗ 2002ನೇ ಇಸ್ವಿನಲ್ಲಿ ಆ ಹಳ್ಳಿನಲ್ಲಿ ಇದ್ದಂಥ ಯಾರೋ ಕೆಲವರ ಮತ ಎಲ್ಲಿತ್ತು ಅನ್ನೋದು ಆ ಹಳ್ಳಿಯ ಇನ್ಯಾರೋ ಹಿರಿಯರಿಗೆ ಗೊತ್ತಿರ್ಬೋದು. ಅವ್ರು ಹೇಳ್ತಾರೆ, ಇಲ್ಲ ಅಂದರೆ ಹುಡುಕೋದೇ ಕಷ್ಟ ಆಗ್ಬಿಡ್ತದೆ. ಅಥವಾ ಇನ್ನೊಂದು ಉದಾಹರಣೆ ಕೊಡೋದಾದರೆ ನಿಮ್ಮದೇ ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇನೋ ಆಗಿದೆ. ಮಾಗಡಿ ತಾಲೂಕಿನಲ್ಲಿ ಹಲಸಿನಬೆಲೆ ಅಂತ ಒಂದು ಊರು. ಆ ಊರಿನ ಹೆಸರನ್ನು ಎಲೆಕ್ಷನ್ ಕಮಿಷನು ತನ್ನ ವೆಬ್ಸೈಟಲ್ಲಿ ಜಾಕ್ ಫ್ರೂಟ್ ಪ್ರೈಸ್ ಅಂತ ಹಾಕಿ ಕೂರಿಸಿದೆ. ಸೊ ಜಾಕ್ ಫ್ರೂಟ್ ಪ್ರೈಸ್ ಅಂತ ಹಾಕಿ ಹುಡುಕಿದ್ರೆ ಮಾತ್ರ ಆ ಬೂತಲ್ಲಿರೋದು ವಿವರಗಳು ಸಿಗ್ತದೆ. ಹಲಸಿನ ಬೆಲೆ ಅಂತ ಹಾಕಿದ್ರೆ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಗುಂಪಾಗಿ ಕೂತ್ಕೊಂಡು ನೋಡಿದಾಗ ಗೊತ್ತಾಗ್ತದೆ ಹೌದು ಹಲಸಿನ ಬೆಲೆ ಅಂತ ಈ ಬೂತಿನ ಹೆಸರು, ಈ ಊರಿನ ಹೆಸರು. ಆದರೆ ಅವರು ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದೆ ಅಂತ ಅಲ್ಲಿ ಇರೋರು ಕೆಲವ್ರಿಗೆ ಅವ್ರಿಗೆ ಗೊತ್ತಾಗಿ ಅದನ್ನ ಸರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ BLOಗಳು ಆ ಥರ ಒಂದು ಕಡೆಗೆ ಒಂದು 16 ಜನರನ್ನು ಕರೆದು ಮಾಡೋದು ತಪ್ಪೇನೂ ಅಲ್ಲ. ಅದು ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ ಸರಿಯಾಗಿ ತನ್ನ ಕೆಲಸ ಮಾಡಿಲ್ಲದೆ ಇರೋದ್ರಿಂದ BLOಗಳಿಗೆ ಆ ಥರ ಮಾಡಿದ್ರೆ ಅನುಕೂಲನೇ ಆಗುತ್ತೆ ಜನಕ್ಕೆ. ಇದು ವಾಸ್ತವ. ಇನ್ನು 3ನೇ ಪಾಯಿಂಟ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಏನಂತ ಅಂತಂದರೆ, ಹೊರ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕರೆಸಿ SIR ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ. ಇದು ಎಗೇನ್ ಕಂಪ್ಲೀಟಾಗಿ BJP ಕಾರ್ಡು. ಇಲ್ಲ, ಸರ್ಕಾರದ ದುರ್ಬಳಕೆ ಇದು. ಇಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಅಲ್ಲ. ಇಲ್ಲಿ ಇರ್ತಕ್ಕಂಥವರು ಈ SIRನ ಏನೋ ಒಂದು BLOಗಳೇನಿದ್ದಾರೆ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು. ಏನಕ್ಕೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ನೀವೆಲ್ಲ ಗಮನಿಸಿದ್ದೀರಾ, ವೆಸ್ಟ್ ಬೆಂಗಾಲ್ನಲ್ಲಿ BJP ಆಡಳಿತ ಮಾಡ್ತಾ ಇದ್ದ ರಾಜ್ಯಗಳಿಂದ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸಿ EROಗಳ ಪಕ್ಕ ಕೂರಿಸಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನೋಟಿಸ್ಗೆ ಉತ್ತರ ಬಂದಿತ್ತಲ್ಲ ಅದನ್ನು ವೆರಿಫೈ ಮಾಡಿಸಲಾಯಿತು. ಅದು ಎಲೆಕ್ಷನ್ ಕಮಿಷನ್ನ ತನ್ನದೇ ರೂಲ್ಸ್ಗೂ ವಿರುದ್ಧ. ಅದು ತಾನು ಎಲೆಕ್ಷನ್ ಕಮಿಷನ್ನು ಸ್ಟೇಟ್ ಲೆವೆಲ್ CEO, DEO, ERO, AERO, BLO ಅಂತ ಅಪಾಯಿಂಟ್ ಮಾಡಿರ್ತದೆ. ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಂದ, ಯಾವ ರಾಜ್ಯದಿಂದ BJP ರೂಲ್ಡ್ ಸ್ಟೇಟ್ಗಳು ಅಲ್ಲಿಂದ ಕರೆಸಿ ವೆಸ್ಟ್ ಬೆಂಗಾಲ್ನಲ್ಲಿ ವಿಚಾರಣೆ ನೋಟಿಸ್ಗೆ ಉತ್ತರ ಬಂದಿದ್ದನ್ನು ವೆರಿಫೈ ಮಾಡೋಕ್ಕೆ ಕೂರಿಸ್ಬಿಡ್ತು. ಅದರಿಂದ ಏನು ಮಾಡ್ತು, ಆಗ ಮಾಡಿಬಿಟ್ಟು ಟಾರ್ಗೆಟೆಡ್ ಆಗಿ ವೋಟರ್ಸ್ನ ಡಿಲೀಟ್ ಮಾಡಿದ್ರು. ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಮಗೆಲ್ಲ ಗೊತ್ತಿದೆ ಟಾರ್ಗೆಟೆಡ್ ಆಗಿ ಡಿಲೀಟ್ ಮಾಡಿದ್ದು ಹೇಗೆ ಅಂತ ಹೇಳ್ಬಿಟ್ಟಂತ. ಸುಪ್ರೀಂ ಕೋರ್ಟ್ ಕೂಡ ಅವ್ರಿಗೆ ಸಹಾಯ ಮಾಡಲಿಲ್ಲ, ಮತದಾರರಿಗೆ ಸಹಾಯ ಮಾಡಲಿಲ್ಲ. ಸೊ ಕುಮಾರಸ್ವಾಮಿ ಅವರು ಅದೇ ಕಾರ್ಡನ್ನು BJP ಪರವಾಗಿ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ BJP ರೂಲ್ ಸ್ಟೇಟ್ಸಿಂದ ಆಫೀಸರ್ಸ್ನ ಕರೆಸಿ ಇಲ್ಲಿ ಕೂರಿಸ್ಬಿಟ್ರೆ ಆಗ ಟಾರ್ಗೆಟೆಡ್ ಆಗಿ ತಮಗೆ ಯಾರು ಓಟ್ ಹಾಕಲ್ವೋ ಅಂಥವ್ರ ಓಟನ್ನು ಡಿಲೀಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ SIR ಪ್ರೋಸೆಸ್ಸಲ್ಲಿ ಒಬ್ಬ ಮತದಾರರ ಓಟು ಮಿಸ್ ಆಗಬಾರ್ದು, ಒಬ್ಬ ಅರ್ಹ ಮತದಾರರ ಓಟು ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಎಲೆಕ್ಷನ್ ಕಮಿಷನ್ಗೆ ಕ್ಲಾಸ್ ತಗೊಳ್ತಾ ಇದ್ರು ಇಷ್ಟೊತ್ತಿಗೆ. ಅವರು BLOಗಳಿಗೆ ಟ್ರೈನಿಂಗ್ ಯಾಕೆ ಸರಿಯಾಗಿ ಮಾಡಿಲ್ಲ ಮತ್ತು ಇಡೀ SIR ಪ್ರೋಸೆಸ್ನ 3 ತಿಂಗಳಲ್ಲಿ ಯಾಕೆ ಮುಗಿಸ್ಬೇಕು ಅಂದ್ಕೊಳ್ತಾ ಇದ್ದೀರಾ? ಏಕೆಂದರೆ 3 ತಿಂಗಳಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ, BLOಗಳಿಗೆ ಪ್ರೆಷರ್ ಬೀಳುತ್ತೆ ಅನ್ನೋ ಕಾರಣ ಹೇಳಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ಗೆ. ಮತ್ತು ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಅನೇಕ ಮಿಸ್ಟೇಕ್ಗಳನ್ನ ಮೊದಲು ಸರಿ ಮಾಡ್ಕೊಂಡು ಆಮೇಲೆ SIR ಶುರು ಮಾಡಿ ಅಂತ ಹೇಳಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರಿಗೆ ನಿಜವಾದ ಕಾಳಜಿ ಇದ್ದಿದ್ರೆ ಎನ್ಯುಮರೇಷನ್ ಫಾರ್ಮ್ ಬೇಸಿಕ್ ಥಿಂಗು ಅದನ್ನು ಫಿಲ್ ಮಾಡೋದು ಹೇಗೆ ಅನ್ನೋ ಕ್ಲಾರಿಟಿ ಕೊಡ್ರಪ್ಪ ಮೊದಲು ಎಲೆಕ್ಷನ್ ಕಮಿಷನ್ ಅವರು ಅಂತ ಅದನ್ನು ಕೇಳಬೇಕಾಗಿತ್ತು ಕುಮಾರಸ್ವಾಮಿ. ಇದನ್ನೇನೂ ಮಾಡದೆ ಏನು BJP ಎಲ್ಲ ಕಡೆ ಹೇಳ್ಕೊಂಬರ್ತಾ ಇದೆಯಲ್ಲ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನು ಆಚೆ ಹಾಕೋಕ್ಕೋಸ್ಕರ SIR ಮಾಡ್ತಾ ಇರೋದು ಅಂತ ಅದೇ ಕಾರ್ಡನ್ನು ತಮ್ಮದೇ ಮತದಾರರ ಮೇಲೆ ಪ್ಲೇ ಮಾಡಿಬಿಟ್ರು ಕುಮಾರಸ್ವಾಮಿ. ಆಮೇಲೆ BLOಗಳು ಹೀಗೆ ಒಂದೇ ಕಡೆ ಕೂರಿಸಿ ಇದು ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡದು ಅನ್ನೋ ಥರ ಮಾಡಿದ್ರು. ಯಾಕೆ ಅಂತಂದರೆ ಈ ರೀತಿ ಹೈಲೈಟ್ ಮಾಡಿಬಿಟ್ಟು ಹಾಗಾಗಿ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕರೆಸಿ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಅವರು ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟ. ಹೋಗಲಿ, ಕುಮಾರಸ್ವಾಮಿ ಅವರು ಇಷ್ಟು ಮಾತಾಡಿದ್ರಲ್ಲ SIR ಬಗ್ಗೆ, ಆಮೇಲೆ ಹೋಗಿ ನಾವು CEO ಭೇಟಿ ಮಾಡ್ತೀವಿ, SIR ಕ್ಯಾನ್ಸಲ್ ಮಾಡಿ ಹೊಸದಾಗಿ ಮಾಡಿ ಅಂತ ಹೇಳ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ ಕುಮಾರಸ್ವಾಮಿಯವರ ಮಾತಿನ ಅಥವಾ ತಕರಾರಿನ ಒಟ್ಟು ಅಂಶ ಏನು? ಬಾಂಗ್ಲಾದೇಶಿ ಅಕ್ರಮ ವಲಸಿಗರು
ಸೇರ್ಕೊಂಡ್ಬಿಡ್ತಾ ಇದ್ದಾರೆ ವೋಟರ್ ಲಿಸ್ಟ್ಗೆ ಅಂತ ಒಂದು ಆರೋಪ. ಆಮೇಲೆ BLOಗಳು ಸರಿಯಾಗಿ ಮಾಡ್ತಾಯಿಲ್ಲ, ಗುಂಪಲ್ಲಿ ಮಾಡ್ತಾಯಿದ್ದಾರೆ ಅಂತ ಎರಡನೇ ಆರೋಪ. ಅಂದರೆ ಒಟ್ಟು ಅಕ್ರಮ ವಲಸಿಗರನ್ನು ವೋಟರ್ ಲಿಸ್ಟಿಗೆ ಸೇರಿಸ್ಬಿಡ್ತಾ ಇದ್ದಾರೆ ಅಂತ ಆರೋಪ ಕುಮಾರಸ್ವಾಮಿ ಅವ್ರದ್ದು. ಇನ್ನೊಂದೇನು ಅಂತಂದರೆ BLOಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಅನೇಕ ವೋಟರ್ಸು ಬಿಟ್ಟೋಗ್ಬೋದು ಅನ್ನೋ ಆತಂಕ ಅಲ್ವಾ. ಈ ಆತಂಕ ಇರತಕ್ಕಂಥ ಕುಮಾರಸ್ವಾಮಿ ಈ SIR ಪ್ರೊಸೆಸ್ನಲ್ಲಿ ತನ್ನ ಮತದಾರರು, ಬೇರೆ ಮತದಾರರು ಬಿಟ್ಬಿಡಿ, JDS ಮತದಾರರು ತಮ್ಮ ಮತವನ್ನು ಕಳೆದುಕೋಬಾರ್ದು ಅನ್ನೋದಕ್ಕೆ ಬೇಸಿಕ್ ವರ್ಕ್ ಮಾಡಬೇಕಲ್ಲ, ಅದನ್ನು ಮಾಡಿದ್ದಾರಾ? ಕುಮಾರಸ್ವಾಮಿಯವರು ಬೇಸಿಕ್ ವರ್ಕ್ ಏನು ಮಾಡಬೇಕಾಗಿತ್ತು ಅದನ್ನೇ ಮಾಡಿಲ್ಲ SIRಲಿ ತಮ್ಮ ಪಾರ್ಟಿಯಿಂದ. ಅದಕ್ಕೆ ನಾನು ಹೇಳಿದ್ದು ರೆಡ್ ಹ್ಯಾಂಡಾಗಿ ಸಿಕ್ಕಿ ಬಿದ್ದ ಕುಮಾರಸ್ವಾಮಿ, ಕಂಪ್ಲೀಟ್ಗೆ ಎಕ್ಸ್ಪೋಸ್ ಆದ ಕುಮಾರಸ್ವಾಮಿ ಅಂತ. ಏನು ಗೊತ್ತಾ, ಎಲೆಕ್ಷನ್ ಕಮಿಷನ್ನೇ ಅಧಿಕೃತವಾಗಿ ತನ್ನ ನೋಟಿಫಿಕೇಷನಲ್ಲಿ ಹೇಳುತ್ತೆ ಏನು ಅಂದರೆ, ಪ್ರತಿಯೊಂದು ರಾಜಕೀಯ ಪಕ್ಷವು ಪ್ರತಿ ಬೂತಲ್ಲೂ ತನ್ನ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತ. BLA 2 ಅಂತ ಕರೀತಾರೆ ಅವ್ರನ್ನ. ಈ ಬೂತ್ ಲೆವೆಲ್ ಏಜೆಂಟ್ಗಳು ಅಂದರೆ ಒಂದು ಬೂತ್ ಅಂದರೆ ಮ್ಯಾಕ್ಸಿಮಮ್ 1200 ವೋಟ್ ಇರ್ತವೆ. ಈ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಎಲೆಕ್ಷನ್ ಕಮಿಷನ್ನೇ ಕೆಲವು ಅಥಾರಿಟಿಗಳನ್ನ ಕೊಟ್ಟಿದೆ. ಏನು ಅಂತಂದರೆ, ಈ ಬೂತ್ ಲೆವೆಲ್ ಏಜೆಂಟ್ಗಳು ಪ್ರತಿದಿನ 50 ಎನ್ಯುಮರೇಷನ್ ಫಾರ್ಮ್ನ ವೋಟರ್ಸಿಂದ ಕಲೆಕ್ಟ್ ಮಾಡಿ ತಾವೇ ಕಲೆಕ್ಟ್ ಮಾಡಿ BLO ಕೊಡ್ಬೋದು. ಆಮೇಲೆ BLO ಎಲ್ಲ BLAಗಳ ಜೊತೆ ಮೀಟಿಂಗ್ ಮಾಡಬೇಕು, ವಿಷಯ ಏನು ಅಂತ ಹೇಳಬೇಕು. ಅದಾದ ಮೇಲೆ ಈ ಎನ್ಯುಮರೇಷನ್ ಫಾರ್ಮ್ಸ್ನ ಇಟ್ಕೊಂಡು BLO ಆ್ಯಪ್ಗೆ ಅಪ್ಲೋಡ್ ಮಾಡುವಾಗ ಅವ್ರು ಸರಿಯಾದ ವಿವರಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಷಯದಲ್ಲಿ ಅವ್ರು ಸರಿಯಾಗಿ ಅಪ್ಲೋಡ್ ಮಾಡುವಲ್ಲಿ BLAಗಳು ಕೂತ್ಕೊಂಡು ಸಹಕರಿಸ್ಬೋದು. ಇಷ್ಟನ್ನು ಎಲೆಕ್ಷನ್ ಕಮಿಷನ್ ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ಅಂದರೆ BLAಗಳು ಬೂತ್ ಲೆವೆಲ್ ಏಜೆಂಟ್ಸು ಅಂದಾಗ ಅವ್ರು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ ಮತ್ತು ಅವ್ರಿಗೆ ಆ ಬೂತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೋಟರ್ಸ್ ಬಗ್ಗೆಯೂ ಬಹುತೇಕ ಗೊತ್ತಿರ್ತದೆ, ಅದರಲ್ಲೂ ಹಳ್ಳಿಗಳ ಕಡೆ ಅಂತೂ ಕಂಪ್ಲೀಟಾಗಿ ಗೊತ್ತಿರ್ತದೆ. ಹೀಗಿದ್ದಾಗ BLAಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟಿವಾಗಿ ಕೆಲಸ ಮಾಡಿದ್ರೆ ಏನು ಮಾಡ್ಬೋದು, ಆ ಬೂತಲ್ಲಿರೋ ಒಬ್ಬ ವೋಟರ್ಸು ಮಿಸ್ ಆಗದೆ ಇರೋ ಥರ ನೋಡ್ಕೋಬೋದು, ಅವ್ರಿಗೆ ಸಹಾಯ ಮಾಡ್ಬೋದು, ಎನ್ಯುಮರೇಷನ್ ಫಾರ್ಮ್ ತುಂಬಕ್ಕೆ ಅವ್ರಿಗೆ ದಾಖಲೆಗಳನ್ನ ಹೊಂದಿಸ್ಲಿಕ್ಕೆ ಸಹಾಯ ಮಾಡ್ಬೋದು. ಮತ್ತು 2002ರಲ್ಲಿ ಅವ್ರ ವೋಟರ್ ಲಿಸ್ಟಲ್ಲಿ ಎಲ್ಲಿತ್ತು ಅವ್ರದ್ದು ವೋಟು ಅನ್ನೋದನ್ನೆಲ್ಲ ಹುಡುಕಕ್ಕೆ ಸಹಾಯ ಮಾಡ್ಬೋದು. ಮತ್ತು ಅಷ್ಟೇ ಅಲ್ಲದೆ ಅವರ ಬೂತ್ನಲ್ಲಿ ಯಾರಾದರೂ ನಿಜಕ್ಕೂ ಅಕ್ರಮ ವಲಸಿಗರಿದ್ದರೆ ಅದು ಗೊತ್ತಿರ್ತದೆ, ಅದನ್ನು ಪತ್ತೆ ಹಚ್ಚಿ ಅವರು ವೋಟರ್ ಲಿಸ್ಟಲ್ಲಿ ಬರದೇ ಇರೋ ಥರ ನೋಡ್ಕೋಬೋದು. ಮತ್ತು ಯಾರ್ದಾದ್ರೂ ನಿಜವಾದ ಮತದಾರ ಹೆಸರು ಮಿಸ್ ಆಗದೇ ಇರೋ ಥರ ನೋಡ್ಕೋಬೋದು. ಕುಮಾರಸ್ವಾಮಿಯವ್ರ ಕಾಳಜಿ ಏನಿದೆಯಲ್ಲ, ಈ ಕುಮಾರಸ್ವಾಮಿಯವರ ಕಾಳಜಿ, ಬಾಂಗ್ಲಾದೇಶ ಅಕ್ರಮ ವಲಸಿಗರು ಅಂತ ಮಾತಾಡಿದ್ರು, BLOಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಮಾತಾಡಿದ್ರಲ್ಲ, ಇದೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ ಎಲೆಕ್ಷನ್ ಕಮಿಷನ್ ಏನು ಕೊಟ್ಟಿದೆಯಲ್ಲ, BLAಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು ಪ್ರತಿ ರಾಜಕೀಯ ಪಕ್ಷವು ಅಂತ. BLAಗಳನ್ನ ಅಪಾಯಿಂಟ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟರೆ ಕುಮಾರಸ್ವಾಮಿಯವರ ಆತಂಕ ಯಾವುದೂ ಇರಲ್ಲ. ಅಂದರೆ ಕುಮಾರಸ್ವಾಮಿಯವರ ಆತಂಕಗಳಿದೆಯಲ್ಲ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರಂತೆ ಅದಂತೆ ಇದಂತೆ ಅಂತ, ಅದು ಯಾವ ಸಮಸ್ಯೆನೂ ಇಲ್ಲದೇ ಇರೋ ಥರ BLAಗಳು ನೋಡ್ಕೋಬೋದು. ಹಾಗಾಗಿ ಎಲೆಕ್ಷನ್ ಕಮಿಷನ್ನು ಪ್ರತಿ ರಾಜಕೀಯ ಪಕ್ಷಕ್ಕೂ ಪ್ರತಿ ಬೂತಲ್ಲೂ ಕೂಡ ತನ್ನ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿದೆ. ಕುಮಾರಸ್ವಾಮಿ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ BLAಗಳನ್ನ ಅಪಾಯಿಂಟ್ ಮಾಡೋದು ಇಡೀ SIR ಪ್ರೊಸೆಸಲ್ಲಿ ದ ಮೋಸ್ಟ್ ಬೇಸಿಕ್ ಥಿಂಗ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ರಾಜಕೀಯ ಪಕ್ಷಕ್ಕೆ. ಇಷ್ಟೆಲ್ಲ ಮಾತಾಡ್ತಕ್ಕಂಥ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜೂನ್ 23ನೇ ತಾರೀಕು ತನಕನೂ, ಆಮೇಲೆ ಮಾಡಿದಾರೇನೋ ಗೊತ್ತಿಲ್ಲ, ಎಲೆಕ್ಷನ್ ಕಮಿಷನ್ ಅಧಿಕೃತವಾಗಿ ಲಿಸ್ಟ್ಗಳು ಕೊಟ್ಟಿದೆ, ಅದ್ರಲ್ಲಿ ನೋಡಿದ್ರೆ ಜೂನ್ 23ನೇ ತಾರೀಕು ತನಕನೂ ಮಾನ್ಯ ಕುಮಾರಸ್ವಾಮಿ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ JDS ಪಾರ್ಟಿಯಿಂದ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಅಪಾಯಿಂಟೇ ಮಾಡಿಲ್ಲ. ಅಂದರೆ ತನ್ನ ಕ್ಷೇತ್ರದಲ್ಲಿ ಯಾರಾದರೂ ಅಕ್ರಮ ವಲಸಿಗರಿದ್ರೆ ಅವ್ರನ್ನ ಕಂಡಿಡಿದು ವೋಟರ್ ಲಿಸ್ಟಿಂದ ಆಚೆ ಇಡುವಂಥ ಕೆಲಸ ಮಾಡಬಲ್ಲವರು ಯಾರು? ಬೂತ್ ಲೆವೆಲ್ ಏಜೆಂಟ್ಸು. ತನ್ನ ಪಾರ್ಟಿ, ಅಟ್ಲೀಸ್ಟ್ ತನ್ನ ಪಾರ್ಟಿ ವೋಟರ್ಸು, JDS ವೋಟರ್ಸ್ ವೋಟ್ ಮಿಸ್ ಆಗ್ದಂಗೆ ನೋಡ್ಕೊಳ್ಳೋರು ಯಾರು? JDSನ ಬೂತ್ ಲೆವೆಲ್ ಏಜೆಂಟ್ಸು. ಮಾನ್ಯ ಕುಮಾರಸ್ವಾಮಿಯವರು SIR ಬಗ್ಗೆ ಇಷ್ಟೆಲ್ಲ ಮಾತಾಡಿ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿಯವರು ಇಡೀ SIR ಪ್ರೊಸೆಸ್ಸಲ್ಲಿ ಒಂದು ರಾಜಕೀಯ ಪಕ್ಷ ಅತ್ಯಂತ ಮೂಲಭೂತವಾಗಿ ಏನು ಮಾಡಬೇಕಲ್ಲ, ಬೂತ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ ಮಾಡಬೇಕಲ್ಲ, ಆ ಬೂತ್ ಲೆವೆಲ್ ಏಜೆಂಟ್ಸ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ JDSನಿಂದ ಅಪಾಯಿಂಟೇ ಮಾಡಿಲ್ಲ. ಜೂನ್ 23ನೇ ತಾರೀಕಾದರೂ ಕೂಡ ಅಪಾಯಿಂಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ತುಂಬ ಮುಂಚೆನೇ ಅಪಾಯಿಂಟ್ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು. ಮಾನ್ಯ ಕುಮಾರಸ್ವಾಮಿಯವರು ಅಪಾಯಿಂಟೇ ಮಾಡಿಲ್ಲ. ಅದರ ಅರ್ಥ ಏನು? ಕುಮಾರಸ್ವಾಮಿಯವ್ರಿಗೆ ಅಕ್ರಮ ವಲಸಿಗರು ಇಲ್ಲ ಅಂತ ಗೊತ್ತಿರಬೇಕು. ನಂಬರ್ 1, ಯಾರು ಇಲ್ಲ ಅಕ್ರಮ ವಲಸಿಗರನ್ನು ವಾಸ್ತವವಾಗಿ ಗೊತ್ತಿರ್ಬೋದು ಕುಮಾರಸ್ವಾಮಿಗೆ. ಇಲ್ಲ ಅಂತಂದರೆ ಅಕ್ರಮ ವಲಸಿಗರನ್ನ ಅಕಸ್ಮಾತ್ ಇದ್ದರೂ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸ್ಕೊಳ್ದೇ ಇರೋ ಥರ ಮಾಡೋ ಯಾವ ಕಾಳಜಿನೂ ಕುಮಾರಸ್ವಾಮಿಗಿಲ್ಲ. ಇದ್ದಿದ್ದರೆ ಅಂದರೆ ಅಕ್ರಮ ವಲಸಿಗರು ವೋಟರ್ ಲಿಸ್ಟಲ್ಲಿ ಇರಬಾರ್ದು, ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋ ಕಾಳಜಿ ಕುಮಾರಸ್ವಾಮಿಗಿದ್ದಿದ್ರೆ, ಕನಿಷ್ಠ JDS ವೋಟರ್ಸ್ ವೋಟನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಕಾಳಜಿ ಕುಮಾರಸ್ವಾಮಿಗಿದ್ದಿದ್ರೆ ಬೂತ್ ಲೆವೆಲ್ ಏಜೆಂಟ್ನ ಅಪಾಯಿಂಟ್ ಮಾಡ್ತಿದ್ರು. ಮತ್ತು ಎಲೆಕ್ಷನ್ ಕಮಿಷನ್ SIRಲಿ ಏನನ್ನ ಹೇಳಿದೆಯೋ ಅದನ್ನು ಮೊದಲು ತಾನು ಫಾಲೋ ಮಾಡ್ತಾಯಿದ್ರು. ಇಡೀ SIR ಪ್ರೊಸೆಸಲ್ಲಿ ಅತ್ಯಂತ ಬೇಸಿಕ್ ಆದಂಥ ಬೂತ್ ಲೆವೆಲ್ ಏಜೆಂಟ್ನೇ ಅಪಾಯಿಂಟ್ ಮಾಡದೇ ಇರೋ ಕುಮಾರಸ್ವಾಮಿ ಇಲ್ಲಿ ಬಂದು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು, BLOಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವರ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕರೆಸಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಹೇಳಿದ್ದು ಕುಮಾರಸ್ವಾಮಿ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡ್ರು ಅಂತ.
ಇದಕ್ಕೆ ಹೇಳಿದ್ದು ಕುಮಾರಸ್ವಾಮಿ ಕಂಪ್ಲೀಟ್ ಎಕ್ಸ್ಪೋಸ್ ಆದರು ಅಂತ. ಇದಕ್ಕೆ ಹೇಳಿದ್ದು ಕುಮಾರಸ್ವಾಮಿಯ ಉದ್ದೇಶ ಏನು ಅನ್ನೋದು ಕಂಪ್ಲೀಟಾಗಿ ಗೊತ್ತಾಯಿತು ಅಂತೇಳಿ. ನೀವೇ ಯೋಚನೆ ಮಾಡಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಈಗ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥವ್ರು ಈ ಮಟ್ಟದ ನಾಟಕ ಆಡಬೇಕಾಗಿತ್ತು. ತನ್ನ ವೋಟರ್ಸ್ನ ಉಳಿಸ್ಕೊಳ್ಳೋ ಕೆಲಸನೂ ಮಾಡ್ದೇ ಇಲ್ಲಿ ಬಂದು BJP ಕಾರ್ಡನ್ನು ಪ್ಲೇ ಮಾಡುವಂಥ ಲೆವೆಲ್ಗೆ ಕುಮಾರಸ್ವಾಮಿ ಇಳಿಬೇಕಾಗಿತ್ತ. ತನ್ನದೇ ರಾಜ್ಯದ ವೋಟರ್ಸ್ಗೆ ಅನಾನುಕೂಲ ಆಗೋ ರೀತಿ SIR ನಡೀತಾ ಇರುವಾಗ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು BJP ಕಾರ್ಡನ್ನು ಪ್ಲೇ ಮಾಡುವಂಥ ಕೆಲಸ, BLAಗಳನ್ನೇ ಅಪಾಯಿಂಟ್ ಮಾಡಿದ್ರೆ ಟೋಟಲಿ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡು BJP ಕಾರ್ಡನ್ನು ಪ್ಲೇ ಮಾಡುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಬೇಕಾಗಿತ್ತ. ಅದನ್ನು ನೀವು ಇಷ್ಟ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.